ಎಲ್ರಿಗೂ ಸರ್ ನಮಸ್ಕಾರ. ನನ್ನ ಹೆಸರು ಪ್ರಸಾದ್ ಕುಮಾರ್ GC, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಬೀರೂರು ಮತ್ತು ಅಜ್ಜಂಪುರದಲ್ಲಿ ದೈಹಿಕ ಶಿಕ್ಷಣ ನಿರ್ದೇಶಕರಾಗಿ ಕೆಲಸ ನಿರ್ವಹಿಸ್ತಾ ಇದ್ದೇನೆ. ಇಂದು ನನಗೆ ಖುಷಿ ಆಗ್ತಾಯಿದೆ ಯೋಗದ ಬಗ್ಗೆ ವಿಚಾರವನ್ನು ತಮ್ಮ ಎಲ್ರಿಗೂ ಸಹ ತಿಳಿಸ್ಬೇಕು ಅಂತೇಳಿ. ಯೋಗ ಇಸ್ ಅಲ್ಟಿಮೇಟ್ ಫಾರ್ ಹೆಲ್ತ್. ಆರೋಗ್ಯದ ವಿಚಾರದಲ್ಲಿ ನಾವೆಲ್ಲರೂ ಸಹ ಗೆಲ್ಲಬೇಕು ಅಂತೇಳಿದರೆ ಪ್ರತಿನಿತ್ಯ 1 ಗಂಟೆ ಯೋಗಾಭ್ಯಾಸವನ್ನು ಮಾಡಿದ್ವಿ ಅಂತೇಳಿದರೆ ನಮ್ಮ ಬದುಕನ್ನು ನಾವು ಗೆಲ್ಬೋದು, ಆರೋಗ್ಯವನ್ನು ಗೆಲ್ಬೋದು. ಮೊದಲಿಗೆ ನಿಮಗೆ ಹಂತವಾಗಿ ನಾನು ನಿಮಗೆ ಹೇಳ್ಕೊಡ್ತಾ ಹೋಗ್ತಿರ್ತೇನೆ. ನಿಮಗೆ ಈ ವಿಚಾರದಲ್ಲಿ ಫಸ್ಟ್ ನಿಮಗೆ ಮೆಡಿಟೇಷನ್ ಹೇಗೆ ಮೆಡಿಟೇಷನ್ನ ಮಾಡ್ಬೋದು ಅಂತ ಹೇಳ್ಕೊಡ್ತಾ ಹೋಗ್ತಿರ್ತೇವೆ. ನಂತರ ನಾವು ಆಸನ ಮಾಡೋದಕ್ಕಿಂತ ಮುಂಚಿತವಾಗಿ ಬಾಡಿ ವಾರ್ಮಪ್ಪನ್ನು ನಾವು ಯಾವ ರೀತಿ ಮಾಡಬಹುದು ಅಂತ ನಿಮಗೆ ಹೇಳ್ಕೊಡ್ತಾ ಹೋಗ್ತಿರ್ತೇನೆ. ತದನಂತರದಲ್ಲಿ ಸ್ಟ್ಯಾಂಡಿಂಗ್ ಆಸನಾಸ್, ಸಿಟ್ಟಿಂಗ್ ಆಸನಾಸ್, ಜೊತೆಯಲ್ಲಿ ಪ್ರಾಣಾಯಾಮ, ಹೀಗೆ ಹಲವಾರು ರೀತಿಯಾಗಿ ನಾನು ನಿಮಗೆ ಹೇಳ್ಕೊಡ್ತಾ ಇರ್ತೇನೆ. ಈ ಎಲ್ಲ ಎಪಿಸೋಡ್ಗಳನ್ನು ಸಹ ತಾವೆಲ್ಲರೂ ಸಹ ನೋಡಬೇಕು ಅಂತೇಳಿ ಕೇಳ್ಕೊಳ್ತೇನೆ. ಮೊದಲಿಗೆ ಮೆಡಿಟೇಷನ್, ಧ್ಯಾನವನ್ನು ನಾವು ಯಾವ ರೀತಿ ಮಾಡ್ಬೋದು ಅಂತೇಳಿ. ನಾವು ಧ್ಯಾನ ಮಾಡಬೇಕಾದ್ರೆ ವಜ್ರಾಸನ, ಪದ್ಮಾಸನ ಆರ್ ಸುಖಾಸನದಲ್ಲಿ ಕುಳಿತುಕೋಬೋದು. ನಾನು ವಜ್ರಾಸನ ಪೊಸಿಷನ್ ಕುಳಿತುಕೊಳ್ತಾ ಇದ್ದೇನೆ, ಚಿನ್ ಅಪ್ ಮಾಡ್ತಾ ಇದ್ದೇನೆ. ಸರಾಗವಾಗಿ ಉಸಿರಾಡ್ತಾ ಇದ್ದೇವೆ. ಮನಸ್ಸು ಪ್ರಶಾಂತತೆಯಿಂದ ಕೂಡ್ತಾ ಇದೆ. ನಮ್ಮ ಮನಸ್ಸು ಏಕಾಗ್ರತೆಯಿಂದ ನಮ್ಮ ಭ್ರುಕುಟಿಯ ಮಧ್ಯದಲ್ಲಿ ಮಾತ್ರ ಇರಲಿ. ನಮ್ಮ ಮನಸ್ಸು, ನಮ್ಮ ದೇಹ ರಿಲ್ಯಾಕ್ಸ್ ಆಗ್ತಾ ಇದೆ. ನಮ್ಮ ಮನಸ್ಸಿಗೆ ಇವತ್ತು ಈ ರೀತಿಯಂತಹ ತರಬೇತಿನ ಕೊಡಬೇಕು. ನಮ್ಮ ಮನಸ್ಸಿನೊಂದಿಗೆ ನಾವು ಮಾತನಾಡುವಂಥ ಒಂದು ವ್ಯವಸ್ಥೆ. ಏ ಮನಸ್ಸೇ, ನನ್ನ ಬದುಕಿನಲ್ಲಿ ನಾನು ಗೆಲ್ಲಬೇಕು. ಹುಟ್ಟಿದ್ದೇನೆ, ಒಂದಲ್ಲ ಒಂದು ದಿನ ನಾನು ಸಾಯ್ತೇನೆ. ಈ ಹುಟ್ಟು ಸಾವುಗಳ ಮಧ್ಯದಲ್ಲಿ ನನ್ನ ಬದುಕಿದೆ. ಈ ಬದುಕಿಗೆ ಒಂದು ಅರ್ಥವನ್ನು ನಾನು ನೀಡಬೇಕು. ನನ್ನ ಆರೋಗ್ಯ, ನನ್ನ ಕುಟುಂಬದ ವ್ಯವಸ್ಥೆ, ನಾನು ಬದುಕುವಂತಹ ಒಂದು ಸಾಮಾಜಿಕ ವ್ಯವಸ್ಥೆಯಲ್ಲಿ ನಾನು ಆರೋಗ್ಯಪೂರ್ಣವಾಗಿರಬೇಕು. ದೈಹಿಕವಾಗಿ ನನಗೆ ಯಾವುದೇ ರೀತಿಯಂತಹ ರೋಗ ರುಜಿನಗಳು ಬರೋದಿಲ್ಲ. ಆ ರೀತಿಯಲ್ಲಿ ನಾನು ಇರ್ತೇನೆ. ಮಾನಸಿಕವಾಗಿ ನಾನು ನಕಾರಾತ್ಮಕವಂತಹ ಆಲೋಚನೆಯನ್ನು ಮಾಡೋದಿಲ್ಲ. ಆ ರೀತಿಯಲ್ಲಿ ನನ್ನ ಬದುಕನ್ನು ನಾನು ಕಟ್ಕೊಳ್ತೇನೆ. ನನ್ನ ಕುಟುಂಬ ಸದಸ್ಯರೊಂದಿಗೆ ನಾನು ಕ್ಲಾಶಸ್ ಮಾಡ್ಕೊಳ್ಳೋದಿಲ್ಲ. ನನ್ನ ಬದುಕನ್ನು ನಾನು ಉತ್ತಮಪಡಿಸ್ಕೊಳ್ತೇನೆ. ಸಾಮಾಜಿಕವಾಗಿ ನಾನು ನನ್ನ ಸ್ನೇಹಿತರೊಂದಿಗೆ, ನನ್ನ ಸಂಬಂಧಿಕರೊಂದಿಗೆ ನಾನು ಸಂತೋಷವಾಗಿರ್ತೇನೆ. ಯಾವುದೇ ರೀತಿಯಂತಹ ಅತಿಯಾದಂತಹ ನಿರೀಕ್ಷಣೆಯನ್ನು ನಾನು ಮಾಡೋದಿಲ್ಲ. ಬದುಕು ನನ್ನದು.
ಜೀವನ ನನ್ನದು ಉತ್ತಮಪಡಿಸ್ಕೊಳ್ತೇನೆ. ಯಾವತ್ತಿಗೂ ಸಹ ನಾನು ಖಿನ್ನತೆಗೆ ಒಳಪಡುವುದಿಲ್ಲ. ಮಾನಸಿಕವಾಗಿ ನಾನು ತುಂಬ ಸ್ಟ್ರಾಂಗ್ ಆಗ್ತೇನೆ ಅಂತ ಡಿಸೈಡ್ ಮಾಡಿ, ಮನಸ್ಸೇ ನಾನು ಗೆಲ್ಲಬೇಕು, ಗೆದ್ದೇ ಗೆಲ್ತೇನೆ, ನನ್ನ ಕಾಲ ಮೇಲೆ ನಾನು ನಿಂತ್ಕೊಳ್ತೇನೆ, ನನ್ನ ನಂಬಿರುವಂತಹ ಜೀವಗಳಿಗೆ ನಾನು ಆಸರೆಯಾಗ್ತೇನೆ, ಈ ಒಂದು ದೇಶಕ್ಕೆ, ಈ ಸಮಾಜಕ್ಕೆ ನನ್ನದೇ ಆದಂತಹ ಕೊಡುಗೆಯನ್ನು ನೀಡ್ತೇನೆ ಅಂತ ಡಿಸೈಡ್ ಮಾಡಿ, ಮನಸ್ಸು ಪ್ರಶಾಂತತೆಯಿಂದ ಕೂಡಿದೆ. ಮನಸ್ಸು ರಿಲ್ಯಾಕ್ಸ್ ನಾವು ಎಲ್ಲರೂ ಸಹ ಸ್ತುತಿಯನ್ನು ಹೇಳೋಣ. ಯೋಗೇನ ಚಿತ್ತಸ್ಯ ಪಾದೇನ ವಾಚಂ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಕರೋತ್ತಂ ಪ್ರವರಂ ಮುನೀನಾ ಪತಂಜಲಿಂ ಪ್ರಾಂಜಲಿರಾನತ್ಯೋಸ್ಮಿ. ಓಂ ಶಾಂತಿ ಶಾಂತಿ ಶಾಂತಿ. Breathe out. Breathe in. Omkara say breathe in. Say breathe in. Say ಸರಾಗವಾಗಿ ಉಸಿರಾಡಿ. ಮನಸ್ಸು ಪ್ರಶಾಂತತೆಯಿಂದ ಕೂಡಿದೆ. ಮನಸ್ಸಿಗೆ ಸಂತೋಷ ಉಂಟಾಗ್ತಾ ಇದೆ. ನಿಧಾನವಾಗಿ ಎರಡೂ ಕೈಗಳಿಂದ ನಮಸ್ಕಾರ ಸ್ಥಿತಿ ಬನ್ನಿ. ಕೈಗಳನ್ನು ರಬ್ ಮಾಡಿಕೊಳ್ಬೇಕು.
ಕೈಗಳನ್ನು ಕಣ್ಣಿನ ಮೇಲೆ ಬಿಡಿ. ಸ್ಲೋ ಓಪನ್ ಯುವರ್ ಐಸ್. ಕೈಗಳನ್ನು ಹಿಂಬದಿ ಕಟ್ಕೊಳ್ಳಿ. ರಿಲ್ಯಾಕ್ಸ್. ತದನಂತರದಲ್ಲಿ ನಾವು ಸ್ಟ್ರೆಚಿಂಗ್ ಎಕ್ಸಸೈಸ್, ದೇಹದಲ್ಲಿರುವಂತಹ ಮಸಲ್ಸ್ಗಳನ್ನು ನಾವು ಫ್ರೀ ಮಾಡ್ಕೊಳ್ಳುವಂಥದ್ದು. ಏನಕ್ಕಪ್ಪ ಅಂತ ಹೇಳಿದ್ರೆ, ಬೆಳಿಗ್ಗೆ ನಾವು ಎದ್ದಿರ್ತೇವೆ, ಹೆಚ್ಚಿನ ಭಾಗ ನಾವು ಸೂಕ್ತವಾದಂಥ ಸಮಯ ಬೆಳಿಗ್ಗೆ ಅಂತ ಹೇಳ್ತೇವೆ. ಈ ಬೆಳಿಗ್ಗೆ ಸಮಯ ಸೂರ್ಯ ನಮಸ್ಕಾರ ಮಾಡಬೇಕಾಯಿತು ಅಥವಾ ಆಸನ ಮಾಡಬೇಕಾದ್ರಾಯಿತು, ನಮ್ಮ ಮಸಲ್ಸ್ ಎಲ್ಲದೂ ಸಹ ಏನು ಮಲಗಿರ್ತವೆ, ಕಂಜೆಸ್ಟೆಡ್ ಆಗಿರ್ತದೆ. ಆ ಮಸಲ್ಸ್ಗಳನ್ನು ನಾವು ಮೇಜರ್ ಮಸಲ್ಸ್ಗಳನ್ನು ನಾವೇನು ಮಾಡ್ತೇವೆ, ಸ್ಟ್ರೆಚ್ ಮಾಡ್ಕೊಳ್ತೇವೆ. ಫಸ್ಟ್ ಸ್ಟ್ರೆಚಿಂಗ್ ನೆಕ್ ಎಕ್ಸಸೈಸ್. ರೈಸ್ ಯುವರ್ ರೈಟ್ ಹ್ಯಾಂಡ್, right tilt, gentle stretch. Right tilt, gentle stretch. Relax. ಅದೇ ರೀತಿ ಲೆಫ್ಟ್ ಹ್ಯಾಂಡ್, ಲೆಫ್ಟ್ ಟಿಲ್ಟ್, ಜೆಂಟಲ್ ಸ್ಟ್ರೆಚ್. ಈ ಮಸಲ್ ಸ್ಟ್ರೆಚ್ ಆಗ್ತಾ ಇರ್ತದೆ, ಅನುಭವ ಪಡಿ. ತದನಂತರದಲ್ಲಿ ಬೋತ್ ಹ್ಯಾಂಡ್ಸ್ ಬೆಂಡ್ ಫಾರ್ವರ್ಡ್. ರಿಲ್ಯಾಕ್ಸ್. ನೆಕ್ಸ್ಟ್ ಬ್ಯಾಕ್ವರ್ಡ್. ರಿಲ್ಯಾಕ್ಸ್. ನಂತರ ಫೋರ್ ಆರ್ಮ್ ಮಸಲ್ಸ್. ಫಸ್ಟ್ ಯುವರ್ ಲೆಫ್ಟ್ ಹ್ಯಾಂಡ್, ನಮ್ಮ ಏನು ಈ ಮಸಲ್ಸ್ ಇರ್ತದೆ ಅದನ್ನು ನಾವು ಸ್ಟ್ರೆಚ್ ಮಾಡಿಕೊಳ್ಳುವಂಥ ವ್ಯವಸ್ಥೆ. ಡೌನ್ವರ್ಡ್. ಆ್ಯಂಡ್ ಚೇಂಜ್. ರೈಟ್ ಹ್ಯಾಂಡ್, ಡೌನ್ವರ್ಡ್, ರಿಲ್ಯಾಕ್ಸ್. ಅದೇ ರೀತಿ ಬೈಸೆಪ್ಸ್ ಮಸಲ್ ಸ್ಟ್ರೆಚ್ ಪೊಸಿಷನ್. ನಮಸ್ಕಾರ ಪೊಸಿಷನ್ ಹೋಗಿ ಜೆಂಟಲ್ ಸ್ಟ್ರೆಚ್. ನಮ್ಮ ಬೈಸೆಪ್ಸ್ ಮಸಲ್ಸನ್ನು ನಾವು ಸ್ಟ್ರೆಚ್ ಮಾಡ್ಕೊಳ್ತಾ ಇರ್ತೇವೆ. ರಿಲ್ಯಾಕ್ಸ್. ಟ್ರೈಸೆಪ್ಸ್ ಮಸಲ್ಸ್. ಫಸ್ಟ್ ಎಡಗೈ ಟ್ರೈಸೆಪ್ಸ್ ಮಸಲ್ಸ್ನ ಸ್ಟ್ರೆಚ್ ಮಾಡ್ತಾ ಇದ್ದೇವೆ. ಅದೇ ರೀತಿ ರೈಟ್ ಹ್ಯಾಂಡ್, ರಿಲ್ಯಾಕ್ಸ್. ಡೆಲ್ಟಾಯ್ಡ್ ಮಸಲ್ಸ್. ಫಸ್ಟ್ ಯುವರ್ ಲೆಫ್ಟ್ ಹ್ಯಾಂಡ್, ಈ ಮಸಲ್ ಸ್ಟ್ರೆಚ್ ಆಗ್ತಾ ಇರ್ತದೆ, ಅನುಭವ ಪಡಬೇಕು. ಆ್ಯಂಡ್ ಚೇಂಜ್. ರೈಟ್ ಹ್ಯಾಂಡ್, ರಿಲ್ಯಾಕ್ಸ್. ನೆಕ್ಸ್ಟ್ ಪೆಕ್ಟೋಲಿಯಸ್ ಮೇಜರ್ ಸ್ಟ್ರೆಚ್ ಪೊಸಿಷನಲ್ಲಿ ಎರಡು ಕೈಗಳನ್ನ ಹಿಂಬದಿ ನಾವು ಕಟ್ಕೊಳ್ಬೇಕು. ಕಟ್ಕೊಂಡ್ಬಿಟ್ಟು ಕೈಗಳನ್ನು ಸ್ಟ್ರೆಚ್ ಮಾಡಿ ಹಿಂಬದಿ ಮೇಲೆ ಕೆತ್ತಿ. ರಿಲ್ಯಾಕ್ಸ್. ಆ್ಯಂಡ್ ಚೇಂಜ್. ಒನ್ಸ್ ಅಗೈನ್. ನಂತರ ಒನ್ಸ್ ಅಗೈನ್ ಲಿಫ್ಟ್. ರಿಲ್ಯಾಕ್ಸ್. ಏನು ಮೇಜರ್ ಮಸಲ್ಸ್ನ ಸ್ಟಿಚ್ ಮಾಡಿದ್ದೇವೆ. ನಂತರ ಅಬ್ಡಾಮಿನ್ ಮಸಲ್ಸ್. ಕಾಲುಗಳನ್ನು ಸ್ವಲ್ಪ ವೈಡ್ ಮಾಡಿ. ಹೋಲ್ಡ್ ಯುವರ್ ಟ್ರಂಕ್. ಬ್ರೀತ್ ಇನ್, ಬ್ಯಾಕ್ ಬ್ಯಾಂಡ್. ರಿಲ್ಯಾಕ್ಸ್. ಅಬ್ಡಾಮನ್ ಸ್ಟಿಚ್ ಆಯಿತು. ನಂತರ ಆರ್ಮ್ಸ್ಟ್ರಿಂಗ್ ಮಸಲ್ಸ್ ಪೊಸಿಷನಲ್ಲಿ ಕೈಗಳನ್ನು ಹಿಂಬದಿ ಕಟ್ಕೊಳ್ಳಿ. ಬೆಂಡ್ ಫಾರ್ವರ್ಡ್. ಕೈನೂ ಸಾಕು ಅಗಲಿಸ್ಕೊಂತ ಬರಬೇಕು. ನಮ್ಮ ಫೋರ್ ಹೆಡ್ಡನ್ನು ನೀ ಮುಟ್ಸೋದಕ್ಕೆ ಪ್ರಯತ್ನ ಮಾಡಿ.
relax. Next, external obliques muscle stretch. Position. Raise your left hand, palm turn, lateral bend, your right side. ಈ ಮಸಲ್ಸ್ ಫುಲ್ ಸ್ಟ್ರೆಚ್ ಆಗ್ತಾ ಇರ್ತದೆ, ಅನುಭವ ಪಡಿ. ರಿಲ್ಯಾಕ್ಸ್. ರೈಸ್ ಯುವರ್ ರೈಟ್ ಹ್ಯಾಂಡ್, ಲೆಫ್ಟ್ tilt. Relax. See, upper body, neck muscles ಆಯಿತು, ಫೋಮ್ ಆರ್ಮ್ ಆಯಿತು, ಬೈಸೆಪ್ಸ್ ಆಯಿತು, ಟ್ರೈಸೆಪ್ಸ್ ಆಯಿತು, ಪೆಕ್ಟೋರಿಯಸ್ ಮೇಜರ್ ಆಯಿತು, ಅಬ್ಡಮನ್ಸ್ ಆಯಿತು, ಲಾಟಿಸ್ ಆಯಿತು, ಎಕ್ಸ್ಟರ್ನಲ್ ಒಬ್ಲಿಕ್ಸ್ ಆಯಿತು. ಅಪ್ಪರ್ ಬಾಡಿ ಮೇಜರ್ ಮಸಲ್ಸ್ ಏನಿದೆ ಅದನ್ನು ಸ್ಟ್ರೆಚ್ ಮಾಡ್ಕೊಂಡಿದ್ದೇವೆ. ನಂತರ ಲೋಯರ್ ಬಾಡಿ ಕ್ವಾಡ್ರಿಸೆಪ್ಸ್ ಮಸಲ್ಸ್. ಹೇಗೆ? ನನ್ನ ಎಡಗಾಲನ್ನು ಆ್ಯಂಕಲನ್ನು ಇಟ್ಕೊಳ್ಬೇಕು. ರೈಸ್ ಯುವರ್ ರೈಟ್ ಹ್ಯಾಂಡ್, ಬೆಂಡ್ ಫಾರ್ವರ್ಡ್. ನನ್ನ ಎಡಗಾಲನ್ನು ಸಾಧ್ಯವಾದಷ್ಟು ಹಿಂಬದಿ ಸ್ಟ್ರೆಚ್ ಮಾಡ್ತೇನೆ. ರಿಲ್ಯಾಕ್ಸ್. ಅದೇ ರೀತಿ ಕಮ್ ಬ್ಯಾಕ್, ರಿಲ್ಯಾಕ್ಸ್. ಲೆಗ್ ಚೇಂಜ್. ರೈಟ್ ಲೆಗ್, ರೈಸ್ ಯುವರ್ ಲೆಫ್ಟ್ ಹ್ಯಾಂಡ್, ಬೆಂಡ್ ಫಾರ್ವರ್ಡ್. ಬಲಗಾಲನ್ನು ಸಾಧ್ಯವಾದಷ್ಟು ಹಿಂಬದಿ ಸ್ಟ್ರೆಚ್ ಮಾಡಿ. ರಿಲ್ಯಾಕ್ಸ್. ನೆಕ್ಸ್ಟ್ ಗ್ಲೂಟಿಯಸ್ ಮಸಲ್ ಸ್ಟ್ರೆಚ್. ಲೆಫ್ಟ್ ಲೆಗ್ ಎಷ್ಟಾಗ್ತದಷ್ಟು ಬಾಡಿನ ಬ್ಯಾಲೆನ್ಸ್ ಮಾಡಿಕೊಳ್ಬೇಕು. ಗ್ಲೂಟಿಯಸ್ ಸ್ಟ್ರೆಚ್. ಬಾಡಿ ಬ್ಯಾಲೆನ್ಸ್ ಮಾಡಿ. ಮನಸ್ಸು ಏಕಾಗ್ರತೆ ಇತ್ತು ಅಂದರೆ ಬಾಡಿ ಬ್ಯಾಲೆನ್ಸ್ ಆಗ್ತದೆ. ಅದೇ ರೀತಿ ಲೆಗ್ ಚೇಂಜ್. ನಾವು ರೈಟ್ ಲೆಗ್, ರಿಲ್ಯಾಕ್ಸ್. ನೆಕ್ಸ್ಟ್ ಕಾಫ್ ಮಸಲ್ ಸ್ಟ್ರೆಚ್. ನಮ್ಮ ಟೋನ ಇಟ್ಕೊಂಡ್ಬಿಟ್ಟು ಜೆಂಟಲ್ ಸ್ಟ್ರೆಚ್. ಲೆಗ್ ಚೇಂಜ್. ರೈಟ್ ಲೆಗ್, ರಿಲ್ಯಾಕ್ಸ್. ಅದೇ ರೀತಿ ಇನ್ವರ್ಡ್, ನಮ್ಮ ಆ್ಯಂಕಲನ್ನು ಇನ್ವರ್ಡ್ ಆಗಿ ಸ್ಟ್ರೆಚ್ ಮಾಡ್ಕೊಳ್ಳುವಂಥ ವ್ಯವಸ್ಥೆ. ಔಟ್ವರ್ಡ್, ಲೆಗ್ ಚೇಂಜ್. ರೈಟ್ ಲೆಗ್, ಇನ್ವರ್ಡ್ and outward. ರಿಲ್ಯಾಕ್ಸ್. ಹೀಗೆ ನಮ್ಮ ದೇಹದ ಮೇಜರ್ ಮಸಲ್ಸ್ ಅಂತ ಏನು ಕರಿತೇವೆ, ಆ ಮೇಜರ್ ಮಸಲ್ಸನ್ನು ನಾವೀಗ ಏನು ಮಾಡಾಯಿತು, ಸ್ಟ್ರೆಚ್ ಮಾಡಾಯಿತು. ಸ್ಟ್ರೆಚ್ ಮಾಡಾದ್ಮೇಲಿಂದ ಬಾಡಿ ಸ್ವಲ್ಪ ಫ್ರೀ ಆಗ್ತದೆ. ಫ್ರೀ ಆದಕೂಡಲೇ ನೆಕ್ಸ್ಟ್ ಬಾಡಿ ವಾರ್ಮಪ್ ಮಾಡ್ಕೊಳೋದು ಹೇಗೆ. ಈಗ ಬಾಡಿ ವಾರ್ಮಪ್ ಹೇಗೆ ಮಾಡ್ಕೋಬೇಕು ಅಂತ ಹೇಳ್ಕೊಡ್ತೇನೆ. ಇದೇ ರೀತಿ ಬಾಡಿ ವಾರ್ಮಪ್ ಮಾಡಬೇಕು ಅನ್ನೋದೇನಿಲ್ಲ. ನಮ್ಮ ದೇಹ ಕಾವೇ ಇರಬೇಕು, ಬಾಡಿ ವಾರ್ಮ್ ಆಗಬೇಕು. ತದನಂತರದಲ್ಲಿ ನಾವು ಸೂರ್ಯ ನಮಸ್ಕಾರ ಆಯಿತು, ಆಸನಗಳನ್ನಾಯಿತು ಮಾಡೋದಕ್ಕೆ ನಮಗೆ ಈಸಿ ಆಗ್ತದೆ. ಯಾವುದೇ ರೀತಿಯಂಥ ಇಂಜುರೀಸ್ ಆಗೋದಿಲ್ಲ. ನಾವು ಕಂಫರ್ಟಾಗಿರೋದಕ್ಕೆ ಕಂಪಲ್ಸರಿ ನಾವು ಯೋಗಾಸನ ಮಾಡೋದಕ್ಕಿಂತ ಮುಂಚಿತವಾಗಿ ಬಿಫೋರ್ ಕಂಪಲ್ಸರಿ ಬಾಡಿ ವಾರ್ಮಪ್ ಆಗಲೇಬೇಕು. ಈಗ ನಾವು ನಿಂತ್ಕೊಂಡಿದ್ದೇವೆ. ಓಕೆ, ನಂತರ ಪೊಸಿಷನ್, ಸ್ಪಾಟ್ ಜಾಗ್. ಮೂಗಲ್ಲಿ ಉಸಿರಾಡ್ತಾ ಇರಬೇಕು. ಸ್ಪೀಡ್, ಸ್ಲೋ, ಸ್ಪೀಡ್, ಸ್ಲೋ, ವರ್ಟಿಕಲ್ ಜಂಪ್. ಪೊಸಿಷನ್, ಎರಡು ಕಾಮೇಲೆ ಬರ ಬಿಡಿ, ಸರಾಗುವಾಗ ಉಸಿರಾಡಿ.
ಜನ್ಮದಲ್ಲಿ ನಾ ಮಾಡಿದ ಪಾಪದಿಂದುರ್ವಿಯೊಳು ಜನಿಸಿದೆನು ಕೃಷ್ಣ. Neck up and down. Sidewise. Next rising. ನಮ್ಮ ಥೈರಾಯ್ಡ್ ಗ್ಲ್ಯಾಂಡ್ಸ್ ಒಳ್ಳೆ ವರ್ಕೌಟ್ ಕೊಡ್ತೇವೆ. ಎಂದಿಗೂ ಸುಖವೆಂಬುದನ್ನು ಅರಿಯೆ ಕಷ್ಟಪಡುತ್ತಿಗೆನಯ್ಯ. ಥೈರಾಯ್ಡ್ ಪ್ರಾಬ್ಲಮ್ ಇರೋವಂಥವ್ರು ನೆಕ್ ಎಕ್ಸರ್ಸೈಸ್ ಮಾಡ್ತಾ ಇದ್ವಿ ಅಂತ ಹೇಳಿದ್ರೆ ಥೈರಾಯ್ಡ್ ಪ್ರಾಬ್ಲಮ್ ಇಂದ ದೂರ ಬರೋದಕ್ಕೆ ಅನುಕೂಲ ಆಗ್ತದೆ. ಹುಟ್ಟಿದಂದಿಂದಿಗೂ ನೆಕ್ ಆಫ್ ಪಾವು. ಕಷ್ಟಪಡುತ್ತಿಗೆನಯ್ಯ ಕೃಷ್ಣ. ದಟ್ಟ ದಾರಿದ್ರ್ಯವನ್ನು ಪರಿಹರಿಸದಿರೆ ದೂರು ತಟ್ಟುವುದು ನಿನಗಯ್ಯ ಕೃಷ್ಣ. ನೆಕ್ ಆಫ್ ಡಿಶಿಂಗ್ ಬ್ಯಾಕ್. ಆಸೆಯನ್ನು ಮಾಡಿ ಬಹುದಿನದಿಂದ ಆಯಾಸದೊಳಗಿಹೆನೋ ಕೃಷ್ಣ. ಆಸೆಯನ್ನು ಬಿಡಿಸಿ ಮಿಗೆ ದೋಷವನ್ನು ಪರಿಹರಿಸೋ ಸಾಸಿರ ನಾಮ ಶ್ರೀ ಕೃಷ್ಣ. ಅದೇ ರೀತಿ ನಮ್ಮ ನೆಕ್ಕಿಗೆ ಮಸಾಜ್ ಮಾಡುವಂಥ ಕೆಲಸ. ಪರಿಹರಿಸೋ ಸಾಸಿರ ನಾಮ ಶ್ರೀ ಕೃಷ್ಣ. ಪೂರ್ವ ಜನ್ಮದಲ್ಲಿ ನಾ ಮಾಡಿದ ಪಾಪದಿಂದ ನೋಡ್ತಾ ಇದ್ದೀರಿ ಜನಿಸಿದೆನು ಕೃಷ್ಣ. ನಮ್ಮ ಥೈರಾಯ್ಡ್ ಗ್ಲ್ಯಾಂಡ್ಸಿಗೆ ಆಕ್ಟಿವ್ ಆಗೋದಕ್ಕೆ ಹಾಗೂ ನಮ್ಮ ಬ್ರೈನಿಗೆ ಬಂದಿರುವಂಥ ನರ್ವ್ ಸಿಸ್ಟಮ್ಸ್ನ ನಾವು ಫ್ರೀ ಮಾಡ್ಕೊಳ್ತೇವೆ. ಅದೇ ರೀತಿ ಫಿಂಗರ್ಸ್ ಎಕ್ಸರ್ಸೈಸ್. ದೇಹದ ಎಲ್ಲ ಪಾರ್ಟನ್ನ ಎಲ್ಲ ಜಾಯಿಂಟ್ಸ್ ಏನಿರ್ತದೆ ಅದನ್ನೆಲ್ಲ ಫ್ರೀ ಮಾಡ್ತಾ ಇರ್ತೇವೆ. ಅಬ್ಸರ್ವ್ ಮಾಡ್ಕೊಂಡೋಗಿ ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಇರ್ತೀವಿ. ನೆಕ್ಕಿಗಾಯ್ತು, ನೆಕ್ಕಿಗಾದ್ಮೇಲಿಂದ ಫಿಂಗರ್ಸ್ ಕೊಡ್ತಾ ಇದ್ದಾವೆ. ನಂತರ ತಮ್, ಬ್ಯಾಕ್ ಓ, ಕ್ಲೋಸ್ ಯುವರ್ ಫಿಂಗರ್ಸ್, ರಿಸ್ಟ್ ಅಪ್ ಅಂಡ್ ಡೌನ್. ಸೈಡ್ ವಾಯ್ಸ್. ರಿಸ್ಟ್ ಇನ್ವರ್ಟೇಷನ್, ರಿಸ್ಟಿಗೆ ಕೊಡ್ತಾ ಇದ್ದೇವೆ. ಔಟರ್ ರೊಟೇಷನ್, ರಿಸ್ಟ್ ಆದ್ಮೇಲಿಂದ ಎಲ್ಬೋ. ಹೇಗೆ ಅದೇ ರೀತಿ ಶೋಲ್ಡರ್ ರೊಟೇಷನ್ ಪಾವು. ಎರಡು ಕಮ್ಮಿ ಭಾರ ಬಿಟ್ಟಿರಬೇಕು. ಶೋಲ್ಡರ್ ರೊಟೇಷನ್ ಪಾವು ಆ್ಯಂಡ್ ಬ್ಯಾಕ್ ವಾ. ಕ್ಲೋಸ್ ಆ್ಯಂಡ್ ಓಪನ್. ಎಕ್ಸೇಲ್. ಇನ್ಹೇಲ್. ಪೂರ್ವ ಜನ್ಮದಲ್ಲಿ ನಾ ಮಾಡಿದ ಪಾಪದಿಂದುರ್ವಿಯೊಳು ಜನಿಸಿದೆನು ಕೃಷ್ಣ. ಕೃಷ್ಣ ಕೃಷ್ಣ. ರಿಲ್ಯಾಕ್ಸ್. ಕೈಯನ್ನು ಫ್ರೀ ಮಾಡ್ಕೊಳ್ಳಿ, ಶೋಲ್ಡರ್ನ ಫ್ರೀ ಮಾಡ್ಕೊಳ್ಳಿ. ನಂತರದಲ್ಲಿ ಪೊಸಿಷನ್ ಆರ್ಮ್ಸ್ ರೊಟೇಷನ್ ಪಾವು. ಬ್ಯಾಕ್ ರೊಟೇಷನ್. ಸೈಡ್ವರ್ಡ್ ಸ್ಟ್ರೆಚ್. Both arms sideways swing with body arch. ನಮ್ಮ ರಿಪ್ಸ್ ಓಪನ್ ಆಗಬೇಕು. ನಮ್ಮ ಸ್ಪೈನಲ್ ಕಾರ್ಡ್ ಆರ್ಚ್ ಆಗಬೇಕು. ನಮ್ಮ ಉಸಿರಾಟದ ಕ್ರಿಯೆ ಸರಾಗವಾಗಿ ನಡೀತಾ ಇರಲಿ. ಹ್ಯಾಂಡ್ಸ್ ಅಪ್ ಆ್ಯಂಡ್ ಡೌನ್ ವಿತ್ heel rise, with fingers action. Stop.
ನೆಕ್ಸ್ಟ್ ಪೊಸಿಷನ್, ಎರಡೂ ಕಾಲನ್ನ ಪ್ಯಾರಲಲ್ ಇಟ್ಕೊಂಡ್ಬಿಟ್ಟು ಟ್ರಂಕ್ ರೊಟೇಷನ್. ಲೆಫ್ಟ್ ಟು ರೈಟ್. ಚೇಂಜ್ ದ ಡೈರೆಕ್ಷನ್. Stop. Okay, position. Yes. Position. 3 times forward, 1 time backward. ಯಾವ ರೀತಿ ಮಾಡಬೇಕು ಫಸ್ಟ್ ನೋಡ್ಕೊಳ್ಳಿ. ಫಸ್ಟ್ ಫಾರ್ವರ್ಡ್ ಬೆಂಡ್ ಆಗಬೇಕಾದ್ರೆ ಬ್ರೀತ್ ಔಟ್, ಬ್ಯಾಕ್ವರ್ಡ್ ಬೇಕಾದ್ರೆ ಬ್ರೀತ್ ಇನ್. 1, ಬ್ರೀತ್ ಔಟ್, 2, 3 and 4. Once again, 1, 2, 3 and 4. Position, trunk tilt. ಟ್ರಂಕನ್ನು ಫ್ರೀ ಮಾಡ್ಕೊಳ್ಳುವಂಥ ವ್ಯವಸ್ಥೆ. ಪೀಠಪ್ಪ ಅದೇ ರೀತಿ ಕಾಲುಗಳನ್ನ ವೈಡ್ ಮಾಡ್ಕೊಳ್ಬೇಕು. ಬೆಂಡ್ ಫಾರ್ವರ್ಡ್, ಆಲ್ಟರ್ನೇಟಿವ್ ಟೋ ಟಚ್. Look up. Stop. Okay, ಅದೇ ರೀತಿ ಪೊಸಿಷನ್. Right side. ಓಕೆ, ಗುಡ್. ಅದೇ ರೀತಿ ಸೈಡ್ ಸಿಟಪ್ಸ್ ಯಾವ ರೀತಿ? ಫಸ್ಟ್ ಲೆಫ್ಟ್ ಸೈಡ್ ಪೊಸಿಷನ್ ನೋಡಿ. ಈ ಪೊಸಿಷನಲ್ಲಿ ನಾವು ಫಿಂಗರ್ಸ್ ಆ್ಯಕ್ಷನ್ ಸಹ ಮಾಡ್ತಾ ಇರಬೇಕಾಗ್ತದೆ. ಅದೇ ರೀತಿ ರೈಟ್ ಸೈಡ್ ಪೊಸಿಷನ್. ನೌ ರೈಟ್. Come back. Okay. Okay. ನಮ್ಮ ಶೋಲ್ಡರ್ ಎಷ್ಟು ಇರ್ತದೋ ಅಷ್ಟು ನಮ್ಮ ಫೀಟ್ನ ಇಟ್ಕೋಬೇಕು. ಪೊಸಿಷನ್. ಓನ್ಲಿ 10. ಫುಲ್ ಸ್ಕ್ವಾಟ್ ಯಾವ ರೀತಿ ನೋಡ್ಕೊಳ್ಳಿ. ನಾವು ಸ್ಟಾರ್ಟ್. 1, 2, 3, 4, 5, 6, 7, 8, 9 and 10. Relax. Okay. Position. Ankle up and down. Sidewise. Clockwise rotation. Anti-clockwise. Leg change. Right leg, ankle up and down. Sidewise. Clockwise rotation. Anti-clockwise rotation. Stop. Okay, see, neck in the wrist, fingers, elbow, shoulder, ನಮ್ಮ ಸ್ಪೈನಲ್ ಕಾರ್ಡ್, ಪೆಲ್ವಿಕ್ ಜಾಯಿಂಟ್ಸ್, ನೀ, ಆ್ಯಂಕಲ್ ಎಲ್ಲ ಫ್ರೀ ಮಾಡ್ಕೊಂಡ್ವಿ. ಬಾಡಿ ವಾರ್ಮ್ ಆಯಿತು. ನಂತರದಲ್ಲಿ ಎಜಿಲಿಟಿ ಎಕ್ಸಸೈಸ್. ಹೇಗೆ 2 count or 4 count ಅನ್ಕಂಟಿನ್ಯೂಸ್ ಎಜಿಲಿಟಿ ಎಕ್ಸಸೈಸ್. ನಾವು
Start. 1, 2, 3. Right. 1, 2, 3. Right. 1, 2, 3. Right. 1, 2, 3. Right. 1, 2, 3. 4 count. 1, 2, 3, 4. 1, 2, 3, 4. Change. For coordination exercise. Okay, next. ಕೋರ್ಡಿನೇಷನ್ ನಾವು ಹೇಗೆ ಬೆಳೆಸ್ಕೋಬೇಕು, ನಮ್ಮ ಕೈ ಕಾಲುಗಳು ನಾವು ಹೇಳ್ದಾಗ ಕೇಳಬೇಕು. ಸ್ಟಾಪ್. ಪೊಸಿಷನ್. One hand forward, another hand backward. For coordination exercise. Stop. Okay. Position. Now start. Stop. Okay. Next position ನೋಡ್ಕೊಳ್ಳಿ. Coordination. 1, 2, 3. 1, 2, 3. 1, 2, 3. ಅದೇ ರೀತಿ and change. 1, 2, 3. 1, 2, 3. 1, 2, 3. Same position. ಆ್ಯಕ್ಷನ್ ಮಾಡಿ. ನಮ್ಮ ಶೋಲ್ಡರ್ ಒಳ್ಳೆ ಸ್ಟ್ರೆಂತ್ ಆಗ್ತದೆ. ಕಂಟಿನ್ಯೂಸ್ ಮೂಗಲ್ಲಿ ಉಸಿರಾಡ್ತಾ ಇರಬೇಕು, ಬಾಯಲ್ಲಿ ಉಸಿರಾಡಬಾರ್ದು. ಬಾಡಿ ವಾರ್ಮ್ ಆಗಬೇಕು ಅಂದರೆ ಮೂಗಲ್ಲಿ ಉಸಿರಾಡಬೇಕು. ಫಾರ್ವರ್ಡ್. ಬ್ಯಾಕ್ವರ್ಡ್. ಅಪ್ವರ್ಡ್. ಸ್ಮಾಲ್ ಓ. ಸಿ, ಎರಡು ಕೈಗಳನ್ನು ಯಾವ ರೀತಿ ಮುಂದೆ ತರ್ತಾ ಇದ್ದಾವೆ, ಅದೇ ರೀತಿ ಬ್ಯಾಕ್ವೋ. ಓಕೆ, ಆಲ್ಟರ್ನೇಟಿವ್. ಒನ್ ಹ್ಯಾಂಡ್ ಫಾರ್ವರ್ಡ್ ಆಯಿತು ಅಂದರೆ ಅನದರ್ ಹ್ಯಾಂಡ್ ಬ್ಯಾಕ್ವೋ. ಈ ರೀತಿಯಾಗಿ ಫಾರ್ ಕೋರ್ಡಿನೇಷನ್ ಎಕ್ಸಸೈಸಸ್. ಗುಡ್. Okay, stop. Position. See? On the victory symbol, another thumbs up symbol. Okay, right. Change. 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 Okay, this is for coordination exercise. This is. Okay, stop. Position. ಸರಾಗವಾಗಿ ಉಸಿರಾಡಿ. ಬಾಡಿ ವಾರ್ಮ್ ಅಪ್ ಆದಮೇಲಿಂದ ಸರಾಗವಾಗಿ ಉಸಿರಾಡಿದ್ವಿ ಅಂದರೆ ಇಡೀ ನಮ್ಮ ದೇಹ ವಾರ್ಮ್ ಆಗಿದೆ. ನಂತರ ಈಗ ನಾವು ಸೂರ್ಯ ನಮಸ್ಕಾರ ಮಾಡೋದಕ್ಕೆ ಮತ್ತು ಆಸನಗಳನ್ನು ಮಾಡೋದಕ್ಕೆ ನಾವು ತಯಾರಿ ಮಾಡ್ಕೊಂಡಿದ್ದೇವೆ ಅಂತೇಳಿ. ದೇಹಕ್ಕೆ ಯಾವುದೇ ರೀತಿಯಂಥ ಇಂಜುರೀಸ್ ಆಗೋದಿಲ್ಲ. ಜೊತೆಲಿ ನನ್ನ ಇನ್ನರ್ ಆರ್ಗನ್ಸ್ ಯೋಗ ಮಾಡೋದಕ್ಕೆ ತಯಾರಿ ಆಗ್ತಾ ಇದೆ ಅಂತೇಳಿ. ರಿಲ್ಯಾಕ್ಸ್. ಓಕೆ, ಬಾಡಿ ವಾರ್ಮ್ ಆಗಿದೆ. ನಂತರ ನಾವು ಆಸನ ಮಾಡೋಕ್ಕೆ ಈಸಿ ಆಗ್ತದೆ. ಮೊದಲಿಗೆ ನಾವು ಸೂರ್ಯ ನಮಸ್ಕಾರ ಅಂತ ಹೇಳ್ತೇವೆ. ಸೂರ್ಯ ನಮಸ್ಕಾರ ಯೋಗದಲ್ಲಿ ಬ್ಯೂಟಿಫುಲ್ 12 ಕೌಂಟ್ ಬರ್ತದೆ. ಈ 12 ಕೌಂಟುಗಳನ್ನು ಸಹ ನಾವು ಹೇಗೆ ಮಾಡಬೇಕು, ನಾವು ಯೋಗಾಭ್ಯಾಸ ಮಾಡಿ ಅಂತ ಹೇಳ್ತೇವೆ. ಸಮಯ ಸಿಗ್ತಾ ಇಲ್ಲ, ನಾವು ತುಂಬ ಬ್ಯುಸಿ ಇದ್ದೀವಿ ಅಂತ ಹೇಳಿದ್ರೆ ಕಂಪಲ್ಸರಿ ಮೆಡಿಟೇಷನ್ ಅಂತೂ ಫಿಕ್ಸ್ ಮಾಡ್ಕೊಳ್ಳಿ, ನಮ್ಮ ಮನಸ್ಸಿನ ಒಂದು ಚಂಚಲತೆಯನ್ನು ಹೋಗ್ಲಾಡ್ಸೋದಕ್ಕೆ. ತದನಂತರದಲ್ಲಿ ಬಾಡಿ ವಾರ್ಮ್ ಅಪ್ ಮಾಡ್ಕೊಂಬಿಟ್ಟು ಕೊನೆ ಪಕ್ಷ ಸೂರ್ಯ ನಮಸ್ಕಾರನವರು ಮಾಡಿ ಅಂತೇಳಿ. ಕಾರಣ ಏನಪ್ಪ ಅಂತೇಳಿದ್ರೆ ದೇಹದ ಎಲ್ಲ
ಭಾಗಗಳಿಗೂ ಸಹ ಸೂರ್ಯ ನಮಸ್ಕಾರ ತುಂಬ ಉಪಯೋಗ ಆಗ್ತದೆ. ಹೇಗೆ ಸೂರ್ಯ ಹುಟ್ಟಬೇಕಾದ್ರೆ ಭೂಮಿಯ ಮೇಲಿರುವಂಥ ಎಲ್ಲ ಜೀವರಾಶಿಗಳು, ಬರೀ ಮನುಷ್ಯ ಅಂತ ಮಾತ್ರ ಅಲ್ಲ, ಪ್ರಾಣಿ ಪಕ್ಷಿಗಳು ಎಲ್ಲ ಕ್ರಿಮಿಕೀಟಗಳಾಗಿರ್ಬೋದು, ಯಾವುದೇ ಆಗಿರ್ಬೋದು, ಅವು ಎಚ್ಚರ ಆಗ್ತಾ ಇರ್ತದೆ. ಹಾಗೆ ಸೂರ್ಯ ನಮಸ್ಕಾರನೂ ಸಹ ಅಷ್ಟೇ, ಮನುಷ್ಯನ ದೇಹದ ಎಲ್ಲ ಅಂಗಾಂಗಗಳು ಸಹ ಉತ್ತೇಜನ ಆಗಬೇಕು, ಸ್ಪಿರಿಟ್ ಬರಬೇಕು ಅಂತೇಳಿದ್ರೆ ನಾವು ಸೂರ್ಯ ನಮಸ್ಕಾರವನ್ನು ಮಾಡಬೇಕು. ಹೇಗೆ ಮಾಡಬೇಕು? ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತಿರ್ತಾನೆ, ನನ್ನ ಜೊತೆ ನೀವು ಮಾಡ್ತಾ ಹೋಗಿ. ಈಗ ನಾವು ಹೇಗೆ ಕೊಡ್ತಾ ಇರೋಂಥ ಸೂರ್ಯ ನಮಸ್ಕಾರ ನಾವು ಇಂಟರ್ ಯೂನಿವರ್ಸಿಟೀಸಲ್ಲಾಗಿರ್ಬೋದು ಅಥವಾ ನಾವು ಇಂಟರ್ ಕಾಲೇಜೇಟಲ್ಲಾಗಿರ್ಬೋದು, ಈ 12 ಆಸನನ ಇದೇ ಥರ ನಾವು ಮಾಡ್ಕೊಂಡು ಹೋಗುವಂಥ ವ್ಯವಸ್ಥೆ. ಓಕೆ, ಪೊಸಿಷನ್, ಎರಡೂ ಕಾಲುಗಳನ್ನು ನಾವು ಜೋಡಿಸ್ತೇವೆ. ಸ್ಪೈನ್ ಕಾರ್ಡ್ ನೇರ ಇರಬೇಕು, ಚಿನ್ ಅಪ್ ಆಗಿರಬೇಕು. ನಮಸ್ಕಾರ ಸ್ಥಿತಿ, ನಮ್ಮ ಸ್ಟರ್ನಮ್ ಏನಿರ್ತದೆ ಎದೆಯ ಭಾಗ ಮಧ್ಯದಲ್ಲಿ, ಅಲ್ಲಿ ನಮಸ್ಕಾರ ಸ್ಥಿತಿ ಹೋಗಬೇಕು. ನಮ್ಮ ಎಲ್ಬೋಗಳು ನೇರವಾಗಿರಬೇಕು, ಚಿನ್ ಅಪ್. ಈ ರೀತಿಯಲ್ಲಿ ನಾವು ಸೂರ್ಯ ನಮಸ್ಕಾರ ಅಂದ್ಕೊಳ್ಳುವಂಥ ಪೊಸಿಷನ್ ನಂಬರ್ 1 ಪೊಸಿಷನ್. ಓಕೆ, ನಾನು ಅದನ್ನು ನಿಮಗೆ ಟರ್ನ್ ಮಾಡಿಬಿಟ್ಟು ನಾನು ಹೇಳ್ಕೊಡ್ತೇನೆ. ಮೂಮೆಂಟ್ ಮಾಡ್ಬೇಕಾದ್ರೆ ನಿಮಗೆ ಈಸಿ ಆಗ್ತದೆ ಅಂತೇಳಿ. ಪೊಸಿಷನಲ್ಲಿ ನಿಂತಿದ್ದೇವೆ. ಸೂರ್ಯ ನಮಸ್ಕಾರ, ನಮಸ್ಕಾರ ಸ್ಥಿತಿ. ನಮಸ್ಕಾರ ಸ್ಥಿತಿ ಬಂದಾದ್ಮೇಲೆ ನಂತರ ಸ್ತುತಿಯನ್ನು ಹೇಳಬೇಕು. ಸೂರ್ಯಾಯ ನಮಃ. ಊರ್ಧ್ವಾಸನ, ಹಸ್ತಪಾದಾಸನ, ರೈಟ್ ಲೆಗ್ ಏಕಪಾದ ಪ್ರಸರಣಾಸನ. ಮುಂದೆ ನೋಡ್ತಾ ಇರಬೇಕು. ಎರಡೂ ಕೈಗಳ ಮಧ್ಯದಲ್ಲಿ ನಮ್ಮ ಎಡಗಾಲಿರಬೇಕು. ನಮ್ಮ ಬಲಗಾಲನ ಹಿಂಬದಿ ಬಿಟ್ಟಿರಬೇಕು, ಮೊಣಕಾಲನ್ನ ಟಚ್ ಮಾಡಿರಬೇಕು. ದ್ವಿಪಾದ ಪ್ರಸರಣಾಸನ. ಬಾಡಿ ಶುಡ್ ಬಿ ಸ್ಟ್ರೈಟ್. ಇದನ್ನು ಕೆಳಗುಳಿಸಬಾರ್ದು, ಮೇಲೆ ತೆಗೆದುಕೊಂಡು ಹೋಗಬಾರ್ದು. ಬಾಡಿ ಶುಡ್ ಬಿ ಸ್ಟ್ರೈಟ್. ಸಾಷ್ಟಾಂಗ ಪಣಿಪತಾಸನ. ಶಶಾಂಕಾಸನ ಬರೋದಿಲ್ಲ, ಅಲ್ಲೇ ಪೊಸಿಷನ್. ಸಾಷ್ಟಾಂಗ ಪಣಿಪತಾಸನ. ಭುಜಂಗಾಸನ. ಕಾಲು ಬೆರಳುಗಳು ಶಾರ್ಪ್ ಇರಲಿ, ಲುಕ್ ಅಪ್. ಭೂಧರಾಸನ. ರೈಟ್ ಲೆಗ್ ಏಕಪಾದ ಪ್ರಸರಣಾಸನ. ಹಸ್ತಪಾದಾಸನ. ಊರ್ಧ್ವಾಸನ. ನಮಸ್ಕಾರ ಸ್ಥಿತಿ. ರಿಲ್ಯಾಕ್ಸ್. ಹೀಗೆ ನಾವು ಸೂರ್ಯ ನಮಸ್ಕಾರ ಮಾಡಬೇಕಾದ್ರೆ 2, 4, 6, 8, 10 ಹೀಗೆ ಸಮ ಸಂಖ್ಯೆಯಲ್ಲಿ ಈವನ್ ನಂಬರ್ಸಲ್ಲಿ ನಾವು ಒಂದು ಬಾರಿ ರೈಟ್ ಲೆಗ್ಗೆ ಮಾಡಿದ್ವಿ ಅಂದರೆ ಮತ್ತೊಮ್ಮೆ ಲೆಫ್ಟ್ ಲೆಗ್. ಈ ರೀತಿ ಕಂಪಲ್ಸರಿ ಪ್ರತಿನಿತ್ಯನೂ ಸಹ ಸೂರ್ಯ ನಮಸ್ಕಾರವನ್ನು ಮಾಡಬೇಕಾಗ್ತದೆ. ಅದೇ ರೀತಿ ಈಗ ನಿಮಗೆ ನಾನು ಲೆಫ್ಟ್ ಲೆಗ್ಗಿಗೆ ಹೇಳ್ಕೊಡ್ತೇನೆ. ಸೇಮ್ ಸಮಸ್ಥಿತಿ ಪೊಸಿಷನ್. ಸೂರ್ಯ ನಮಸ್ಕಾರ, ನಮಸ್ಕಾರ ಸ್ಥಿತಿ. ಅರ್ಕಾಯ ನಮಃ. ಊರ್ಧ್ವಾಸನ. ಹಸ್ತಪಾದಾಸನ. ಲೆಫ್ಟ್ ಲೆಗ್ ಏಕಪಾದ ಪ್ರಸರಣಾಸನ. ದ್ವಿಪಾದ ಪ್ರಸರಣಾಸನ. ಸಾಷ್ಟಾಂಗ ಪಣಿಪತಾಸನ. ಶಶಾಂಕಾಸನವಾಗಿ ಸಾಷ್ಟಾಂಗಕ್ಕೆ ಬರ್ತಾ ಇದ್ದೇವೆ. ಭುಜಂಗಾಸನ. ಭೂಧರಾಸನ.
ಲೆಫ್ಟ್ ಲೆಗ್ ಏಕಪಾದ ಪ್ರಸರಣಾಸನ, ಹಸ್ತಪಾದಾಸನ, ಊರ್ಧ್ವಾಸನ, ನಮಸ್ಕಾರ ಸ್ಥಿತಿ. ರಿಲ್ಯಾಕ್ಸ್. ಸರಾಗವಾಗಿ ಉಸಿರಾಡಿ. ಹೀಗೆ ನಾವು ಸೂರ್ಯ ನಮಸ್ಕಾರವನ್ನು 2, 4, 6, 8, 10 ಹೀಗೆ ಸಮಸಂಖ್ಯೆಯಲ್ಲಿ ನಾವು ಸೂರ್ಯ ನಮಸ್ಕಾರವನ್ನು ಮಾಡಬೇಕಾಗ್ತದೆ. ಇವತ್ತಿನ ಆಸನ ಗರುಡಾಸನ ಅಂಥೇಳಿ. ಗರುಡಾಸನವನ್ನು ನಾವು ಹೇಗೆ ಮಾಡಬೇಕು? ಸಮಸ್ಥಿತಿ ಪೊಸಿಷನ್. ಗರುಡಾಸನ, ರೈಟ್ ಲೆಗ್ 1, ಬಲಗಾಲನ್ನು ಮುಂದೆ ಚಾಚಬೇಕು. 2, ಎಡಗಾಲಿಗೆ ಬಲಗಾಲನ್ನು ಸುತ್ತಕೊಳ್ಬೇಕು. 3 and 4. Relax. 1, 2, 3 and 4. ಸರಾಗವಾಗಿ ಉಸಿರಾಡಿ. ಇದೇ ರೀತಿ ಬಲಗಾಲಿಗೆ ನಾವು ಕೊಟ್ಟಿದ್ದೀವಿ ಅದೇ ರೀತಿ ಲೆಫ್ಟ್ ಲೆಗ್ಗಿಗೂ ಸಹ ಅದೇ ರೀತಿ ಕೊಡಬೇಕಾಗ್ತದೆ. ಪೊಸಿಷನ್ ಲೆಫ್ಟ್ ಲೆಗ್ 1, 2, 3 ಕೈನೂ ಸಹ ಚೇಂಜ್ ಮಾಡ್ಕೊಳ್ಳಿ. 4. ರಿಲ್ಯಾಕ್ಸ್. 1, 2, 3 and 4. ಈ ರೀತಿಯಾಗಿ ನಾವು ಬಲಗಾಲಿಗೆ ಮತ್ತು ಎಡಗಾಲಿಗೆ ಕೈನೂ ಸಹ ಚೇಂಜ್ ಮಾಡ್ಕೊಂಡ್ಬಿಟ್ಟು ನಾವು ಗರುಡಾಸನವನ್ನು ಮಾಡಬೇಕಾಗ್ತದೆ. ತದನಂತರದಲ್ಲಿ ಪರಿವೃತ್ತ ತ್ರಿಕೋನಾಸನ ಹೇಗೆ ಮಾಡಬೇಕು? 1, ಎರಡೂ ಕಾಲುಗಳನ್ನು 3 to 3.5 ಅಡಿ ಅಗಲ ಕಾಲನ್ನ ವೈಡ್ ಮಾಡಿ. 2, 3 ಬಲಗಾಲನ್ನ ಟೋನ ಟರ್ನ್ ಮಾಡ್ಕೊಳ್ಳಿ. 4 ಅದೇ ರೀತಿ ನಮ್ಮ ಬಲಗಾಲಿನ ಹತ್ರ ಎಡಗೈ ಬರಲಿ. ದೃಷ್ಟಿ ಬಲಗೈನ ಪಾಮ್ ಕಡೆ ಇರಲಿ. Both knees should be straight. Relax. 1, 2, 3 ಎಡಗಾಲನ್ನ ಟೋನ ಟರ್ನ್ ಮಾಡ್ಕೊಳ್ಬೇಕು. ಅದೇ ರೀತಿ ಅಪ್ಪರ್ ಬಾಲ್ನ ಟರ್ನ್ ಮಾಡ್ಕೊಳ್ಳಿ. ಆ್ಯಂಡ್ 4 ನಮ್ಮ ಎಡಗಾಲಿನ ಹತ್ರ ಬಲಗೈ ಬರಬೇಕು. ನಮ್ಮ ದೃಷ್ಟಿ ಎಡಗೈನ ಪಾಮ್ ಕಡೆ ಇರಲಿ. ರಿಲ್ಯಾಕ್ಸ್. 1, 2, 3 and 4. ಇದು ಪರಿವೃತ್ತ ತ್ರಿಕೋನಾಸನ. ಓಕೆ. ತದನಂತರದಲ್ಲಿ ವೀರಭದ್ರಾಸನ ಪ್ರಕಾರ 2. ನಿನ್ನೆ ಎಪಿಸೋಡ್ನಲ್ಲಿ ನೀವು ವೀರಭದ್ರಾಸನ ಪ್ರಕಾರ 1 ನೋಡಿದ್ರಿ. ಈಗ ವೀರಭದ್ರಾಸನ ಪ್ರಕಾರ 2. ಸಿಂಪಲ್. 1, 2, 3 ಮೇಲೆ ಕೈನ ಸ್ಟ್ರೆಚ್ ಮಾಡಿ. ನಂತರ 4. ರಿಲ್ಯಾಕ್ಸ್. 1, 2, 3 and 4. Relax. 1, 2, 3 and 4. ಸರಾಗವಾಗಿ ಉಸಿರಾಡಿ.
ನಂತರದ ಆಸನ ಪಾರ್ಶ್ವಕೋನಾಸನ. ಪಾರ್ಶ್ವಕೋನಾಸನವನ್ನು ನಾವು ಹೇಗೆ ಮಾಡಬೇಕು? ಸಮಸ್ಥಿತಿ ಪೊಸಿಷನ್, ಪಾರ್ಶ್ವಕೋನಾಸನ 1. ಎರಡೂ ಕಾಲುಗಳನ್ನು ವೈಡ್ ಮಾಡಿ 3 to 3.5 ಅಡಿ ಅಗಲ ಕಾಲು ವೈಡ್ ಮಾಡಿರಬೇಕು. 2, 3 ಬಲಗಾಲನ್ನ ಟರ್ನ್ ಮಾಡ್ಕೊಳ್ಳಿ. ಅದೇ ರೀತಿ ಎಷ್ಟಾಗ್ತದೋ ಅಷ್ಟು ಬೆಂಡ್ ಮಾಡಬೇಕು. ಆ್ಯಂಡ್ 4. ಬಲಗಾಲನ್ನು ಬೆಂಡ್ ಮಾಡಿರಬೇಕು. ಎಡಗಾಲು ನೇರವಾಗಿರಲಿ. ನಮ್ಮ ದೃಷ್ಟಿ ಎಡಗೈನ ಪಾಮ್ ಕಡೆ ಇರಬೇಕು. ರಿಲ್ಯಾಕ್ಸ್. 1, 2. ಅದೇ ರೀತಿ ಲೆಫ್ಟ್ ಲೆಗ್ ಟೋ, ಎಡಗಾಲಿನ ನೀಯನ್ನು ಬೆಂಡ್ ಮಾಡಿ. ಆ್ಯಂಡ್ 4. ಇದರಲ್ಲೂ ಅಷ್ಟೇ ಎಡಗಾಲು ಬೆಂಡ್ ಆಗಿರಬೇಕು. ಬಲಗಾಲು ನೇರ ಇರಲಿ. ನಮ್ಮ ದೃಷ್ಟಿ ಬಲಗೈನ ಪಾಮ್ ಕಡೆ ಇರಲಿ. ರಿಲ್ಯಾಕ್ಸ್. 1, 2, 3 ಆ್ಯಂಡ್ 4. ಸರಾಗವಾಗಿ ಉಸಿರಾಡಿ. ತದನಂತರದಲ್ಲಿ ಇವತ್ತಿನ ಕೊನೆಯ ಸ್ಟ್ಯಾಂಡಿಂಗ್ ಆಸನದಲ್ಲಿ ಪ್ರಸರಿತ ಪಾದೋತ್ತನಾಸನ. ಯಾಕೆ ಸರ್ ಪ್ರಸರಿತ ಪಾದೋತ್ತನಾಸನ ನಾವು ಎವ್ರಿ ಡೇ ಮಾಡ್ತೀವಿ ಅಂತೇಳಿದರೆ, ನಮ್ಮ ಬ್ರೈನ್ಗೆ ಬ್ಲಡ್ ಸರ್ಕ್ಯುಲೇಷನ್ ನಾವು ನಿಂತ್ಕೊಂಡಿದ್ದಾಗ ಹಾರ್ಟ್ ಪಂಪ್ ಮಾಡೋದು ಸ್ವಲ್ಪ ಸ್ಲೋ ಆಗ್ತದೆ. ಪ್ರಸರಿತ ಪಾದೋತ್ತನಾಸನ ಆಯಿತು ಅಂತೇಳಿದ್ರೆ ನೇರವಾಗಿ ನಮ್ಮ ಬ್ರೈನ್ಗೆ ಬ್ಲಡ್ ಸರ್ಕ್ಯುಲೇಷನ್ ಆಗಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಇದನ್ನು ಡೈಲಿ ಅಭ್ಯಾಸ ಮಾಡ್ತೇವೆ. ಪ್ರಸರಿತ ಪಾದೋತ್ತನಾಸನ 1. ಕಾಲುಗಳನ್ನು ಸಾಧ್ಯವಾದಷ್ಟು ವೈಡ್ ಮಾಡಿ. 2, 3 ಬ್ರೀತ್ ಇನ್. 4 ಬ್ರೀತ್ ಔಟ್. ಸರಾಗವಾಗಿ ಉಸಿರಾಡಬೇಕು. ನಮ್ಮ ಕೈಗಳು ನಮ್ಮ ಕಾಲನ್ನ ಆ್ಯಂಕಲನ್ನು ಇಟ್ಕೊಂಡಿರ್ರಿ. ನಮ್ಮ ಬ್ರೈನ್ಗೆ ಎಕ್ಸ್ಟ್ರಾ ಬ್ಲಡ್ ಸರ್ಕ್ಯುಲೇಷನ್ ಆಗ್ತಾ ಇದೆ. ರಿಲ್ಯಾಕ್ಸ್. 1, 2, 3 ಆ್ಯಂಡ್ 4. ಸರಾಗವಾಗಿ ಉಸಿರಾಡಿ. ರಿಲ್ಯಾಕ್ಸ್. ನೋಡ್ಕೊಳ್ಳಿ, ಏನು ಬಾಡಿ ವಾರ್ಮಪ್ ಮಾಡಿರ್ತೀವಿ. ಬಾಡಿ ವಾರ್ಮಪ್ ಆದಮೇಲಿಂದ ಆಸನ ಮಾಡ್ತೇವೆ. ಆಸನ ಕಂಪ್ಲೀಟ್ ಆದಮೇಲಿಂದ ನಾವು ಶವಾಸನ, ಈ ನಾರ್ಮಲ್ ಪೊಸಿಷನ್ ಬರಬೇಕು ಅಂದಾಗ ಶವಾಸನ ಕಂಪಲ್ಸರಿ ಮಾಡಬೇಕಾಗ್ತದೆ. ಶವಾಸನವನ್ನು ನಾವು ಹೇಗೆ ಮಾಡ್ಬೋದು? ಪೊಸಿಷನ್, ಎರಡೂ ಕಾಲುಗಳನ್ನು ಸ್ವಲ್ಪ ವೈಡ್ ಮಾಡಿ. ಅದೇ ರೀತಿ ಪೊಸಿಷನ್, ನಮ್ಮ ಪಾಮ್ ಮೇಲ್ಮುಖವಾಗಿರಲಿ. ಸರಾಗವಾಗಿ ಉಸಿರಾಡ್ತಾ ಇರಬೇಕು. ಏನು ಬಾಡಿ ವಾರ್ಮ್ ಆಗಿದೆ ಅದು ನಾರ್ಮಲ್ ಪೊಸಿಷನ್ ಬರಬೇಕು. ನಮ್ಮ ಹೃದಯಕ್ಕೆ, ನಮ್ಮ ಶ್ವಾಸಕೋಶಕ್ಕೆ, ನಮ್ಮ ಎಂಡೋಕ್ರೈನ್ ಗ್ಲ್ಯಾಂಡ್ಸ್, ನಿರ್ನಾಳ ಗ್ರಂಥಿಗಳಾಗಿರ್ಬೋದು, ಮಸಲ್ಸ್ ಆಗಿರ್ಬೋದು, ನರ್ವ್ ಸಿಸ್ಟಮ್ಸ್ ಆಗಿರ್ಬೋದು, ಎಲ್ಲದೂ ಸಹ ಈಗ ನಾವು ರಿಲ್ಯಾಕ್ಸ್ ಮಾಡ್ಕೊಳ್ತಾ ಇದ್ದೇವೆ. ಕುತ್ತಿಗೆಯ ಭಾಗ ನೇರ ಇರಲಿ. ಮೊದಲಿಗೆ ನಮ್ಮ ಕಾಲು ಬೆಳೆಗಳನ್ನು ಫ್ರೀ ಮಾಡ್ಕೊಳ್ಳಿ.
ಕಾಲು ಬೆಳೆಗಳನ್ನು ಫ್ರೀ ಮಾಡಿಕೊಳ್ಬೇಕು. ತದನಂತರದಲ್ಲಿ ನಮ್ಮ ಮೊಣಕಾಲನ್ನು ಸಹ ಫ್ರೀ ಮಾಡಿಕೊಳ್ಳಿ. ತದನಂತರದಲ್ಲಿ ನಮ್ಮ ತೊಡೆಯ ಭಾಗದ ಮಸಲ್ಸ್ಗಳನ್ನು ಸಹ ಫ್ರೀ ಮಾಡಿಕೊಳ್ಳಿ. ತದನಂತರದಲ್ಲಿ ನಮ್ಮ ಹೊಟ್ಟೆಯ ಭಾಗವನ್ನು ಸಹ ಫ್ರೀ ಮಾಡಿಕೊಳ್ಬೇಕು. ನಂತರ ನಮ್ಮ ಭುಜಗಳನ್ನು ಸಹ ಫ್ರೀ ಮಾಡಿಕೊಳ್ಳಿ. ನಂತರದಲ್ಲಿ ನಮ್ಮ ಕೈ ಬೆರಳುಗಳನ್ನು ಸಹ ಫ್ರೀ ಮಾಡಿಕೊಳ್ಬೇಕು. ತದನಂತರದಲ್ಲಿ ಕೈ ಬೆರಳುಗಳು ರಿಲ್ಯಾಕ್ಸ್ ಆದಮೇಲಿಂದ ನಮ್ಮ ಕುತ್ತಿಗೆಯ ಭಾಗಕ್ಕೆ ಬರಲಿ. ನಮ್ಮ ಕುತ್ತಿಗೆಯ ಭಾಗವನ್ನು ಸಹ ಫ್ರೀ ಮಾಡಿಕೊಳ್ಳಿ. ನಂತರ ನಮ್ಮ ಕುತ್ತಿಗೆಯ ಭಾಗವನ್ನು ಬಿಟ್ಟು ಮುಖದ ಮೇಲಿರುವ ಮಸಲ್ಸ್ಗಳನ್ನು ಸಹ ಫ್ರೀ ಮಾಡಿಕೊಳ್ಬೇಕು. ಸ್ಮೈಲಿಂಗ್ ಫೇಸ್ ಇರಲಿ. ಹುಬ್ಬುಗಳನ್ನು ಫ್ರೀ ಮಾಡಿಕೊಳ್ಳಿ. ತದನಂತರದಲ್ಲಿ ನಮ್ಮ ಮನಸ್ಸು ಮುಖದ ಮೇಲಿರುವ ಮಸಲ್ಸ್ಗಳನ್ನು ಬಿಟ್ಟು ತದನಂತರದಲ್ಲಿ ನಮ್ಮ ನೆತ್ತಿಯ ಭಾಗಕ್ಕೆ ಬರಲಿ. ನೆತ್ತಿಯ ಭಾಗವನ್ನು ಸಹ ಫ್ರೀ ಮಾಡಿಕೊಳ್ಳಿ. ತದನಂತರದಲ್ಲಿ ನೆತ್ತಿಯ ಭಾಗವನ್ನು ಬಿಟ್ಟು ನಮ್ಮ ಉಸಿರಾಟದ ಕಡೆ ಗಮನ ಹರಿಸಿ ಸರಾಗವಾಗಿ ಉಸಿರಾಡ್ತಾ ಇದ್ದೇವೆ. ಮನಸ್ಸು ಪ್ರಶಾಂತತೆಯಿಂದ ಕೂಡ್ತಾ ಇದೆ. ಮನಸ್ಸು ದೇಹ ರಿಲ್ಯಾಕ್ಸ್ ಆಗ್ತಾ ಇದೆ. ನಮ್ಮ ದೇಹದಲ್ಲಿ ರಕ್ತ ಪರಿಚಲನೆ ಸರಾಗವಾಗಿ ಆಗ್ತಾ ಇದೆ. ನಿಧಾನವಾಗಿ ನಮ್ಮ ಕುತ್ತಿಗೆಯ ಭಾಗವನ್ನು ಮಾತ್ರ ಬಲಗಡೆ ಟರ್ನ್ ಮಾಡ್ಕೊಳ್ಳಿ. ಲೆಫ್ಟ್ ಸೈಡ್ ಎಡಬದಿಗೆ, ರೈಟ್ ಸೈಡ್ ಬಲಬದಿಗೆ. ನಿಧಾನವಾಗಿ ಎರಡೂ ಕಾಲುಗಳನ್ನು ಕೂಡಿಸಿ ಎರಡೂ ಕೈಗಳನ್ನು ದೇಹದ ಪಕ್ಕಕ್ಕೆ ತನ್ನಿ. ನಮ್ಮ ಬಲಗೈಯನ್ನು ಕುತ್ತಿಗೆಯ ಹಿಂಬದಿಯಲ್ಲಿ ನೇರ ತೆಗೆದುಕೊಂಬನ್ನಿ. ಎಡಗಾಲನ್ನು ಫೋಲ್ಡ್ ಮಾಡಿಕೊಳ್ಬೇಕು ಬಲಗಡೆ ಮಗ್ಲಾಗಿ. ತದನಂತರದಲ್ಲಿ ಎಲ್ಲರೂ ಸಹ ವಜ್ರಾಸನ ಪೊಸಿಷನ್ಗೆ ಬನ್ನಿ. ನೇರ ಕುಳಿತುಕೊಳ್ಳಿ. ಮನಸ್ಸು ಪ್ರಶಾಂತತೆಯಿಂದ ಕೂಡಿದೆ. ಮನಸ್ಸಿಗೆ ಸಂತೋಷ ಉಂಟಾಗ್ತಾ ಇದೆ. ನಿಧಾನವಾಗಿ ಎರಡೂ ಕೈಗಳಿಂದ ನಮಸ್ಕಾರ ಸ್ಥಿತಿ ಬನ್ನಿ.
ಕೈಗಳನ್ನು ರಬ್ ಮಾಡಿಕೊಳ್ಬೇಕು. ಕೈಗಳನ್ನು ಕಣ್ಣಿನ ಮೇಲೆ ಬಿಡಿ. ಸ್ಲೋ ಓಪನ್ ಯುವರ್ ಐಸ್. ಕಣ್ಣನ್ನು ನಿಧಾನವಾಗಿ ಬಿಡಿ. ಎರಡೂ ಕೈಗಳನ್ನು ಹಿಂಬದಿ ಹಾಕ್ಬಿಟ್ಟು ನಮಸ್ಕಾರ ಬನ್ನಿ. ರಿಲ್ಯಾಕ್ಸ್. ಹೀಗೆ ತಾವೆಲ್ಲರೂ ಸಹ ಪ್ರತಿನಿತ್ಯ ಯೋಗಾಭ್ಯಾಸವನ್ನು ಮಾಡಬೇಕು. ಆರೋಗ್ಯವನ್ನು ಕಾಪಾಡ್ಕೊಳ್ಳಿ. ನೀವು ಒಬ್ಬರು ಮಾತ್ರ ಮಾಡಬೇಡಿ, ನಿಮ್ಮ ಕುಟುಂಬ ಸಮೇತವಾಗಿ ಎಲ್ಲ ಸದಸ್ಯರು ಸಹ ಮಾಡ್ಕೊಂಡ್ಬಿಟ್ಟು ದೈಹಿಕ ಆರೋಗ್ಯ, ಮಾನಸಿಕ ಆರೋಗ್ಯ, ಸಾಮಾಜಿಕ ಆರೋಗ್ಯವನ್ನು ಕಾಪಾಡ್ಕೊಂಡ್ಬಿಟ್ಟು ಇಡೀ ನಮ್ಮ ಭಾರತ ದೇಶವನ್ನು ನಾವು ಆರೋಗ್ಯಯುತವಾದಂಥ ದೇಶವನ್ನಾಗಿ ಮಾಡೋದಕ್ಕೆ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತೇನೆ. ಧನ್ಯವಾದಗಳು.